ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ಭೂಮಾಪನ ಪರಿವರ್ತನೆ ನಿರ್ವಹಿಸುವಂತಹ ನೌಕರರ ಮೇಲೆ ಕುರುಪೇಟೆ ಮುಳಬಾಗಿಲು ನಗರದ ನಿವಾಸಿ ಸೈಯದ್ ಅಕ್ರಂ ಪಾಷಾ ಚಂದ್ರಶೇಖರ್ ಸರ್ವೆ ನಂಬರ್ 11 ಈ ನಕ್ಷೆಯಂತೆ ಸ್ಥಳಕ್ಕೆ ಅರ್ಜಿದಾರ ಆರ್ ಶ್ರೀನಿವಾಸ್ ಅವರಿಗೆ ನೋಡಿ ಜಾರಿ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಅರ್ಜಿಯಲ್ಲಿ ಅಕ್ರಂ ಪಾಷಾ ಅವರ ಫೋನ್ ನಂಬರ್ ಬರೆದಿದ್ದು ಸ್ಥಳದಲ್ಲಿ ಶ್ರೀನಿವಾಸ್ ಅವರು ಹಾಜರಿಲ್ಲದೆ ಅಕ್ರಂ ಪಾಷಾ ಹಾಜರಿದ್ದದ್ದನ್ನ ನೋಡಿ ಅಕ್ರಂ ಪಾಷಾ ಅವರಿಗೆ ನೀಡಲು ಹೇಳಿದ್ದು ಈ ವಿಚಾರದಲ್ಲಿ ಅಕ್ರಂ ಪಾಷಾ ಅವರು ಚಂದ್ರಶೇಖರ್ ಅವರ ಮೇಲೆ ಹಲ್ಲೆಯನ್ನ ಮಾಡಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿರ್ತಾರೆ. 377/17 ಸರ್ವೆ ನಂಬರ್ ಆಗಿರುತ್ತೆ. ಈ ಬಗ್ಗೆ ಮುಳಬಾಗಿಲು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಮಗೆ ತುಂಬ ಏಟ್ ಬಿದ್ದಿದ್ದು ಬಂದು ಗಂಟ್ಲಿಗೆನೆ ಹಿಂಗೆ ಗುದ್ದಿದ್ದಾರೆ. ಅವರು ಉಂಗುರ ಎಲ್ಲ ಹಾಕಿದ್ರು. ಅಲ್ಲಿಂದ ಇಲ್ಲಿ ಗೊತ್ತಿದ್ದಕ್ಕೆ ನನಗೆ ಉಸಿರಾಡೋಕ್ಕೆ ಸ್ವಲ್ಪ ತೊಂದರೆ ಆಗಿಬಿಟ್ಟಿದೆ. ಮತ್ತು ಇಲ್ಲೆಲ್ಲ ಸ್ವೆಲ್ಲಿಂಗ್ ಜಾಸ್ತಿ ಆಗಿದೆ. ಮತ್ತು ಎಳೆದಾಡಿ ಎಲ್ಲ ಕಡೆನೂ ಹೊಡೆದಿದ್ದಾರೆ ಸರ್. ಬಾಡಿ ಡ್ಯಾಮೇಜ್ ಇದೆ ಸರ್. ಡ್ಯಾಮೇಜ್ ಅಂದರೆ ಇನ್ನರ್ ಡ್ಯಾಮೇಜ್ ಸರ್. ಇದು ಘಟನೆ ಯಾವ ಟೈಮ್ ಆಗಿರೋ ಸರ್? ಇದು ಮಧ್ಯಾಹ್ನ 3:15 ಏನು ಸರ್ ಎಲ್ಲ ಆಗಿರೋದು ಸರ್? ಇದು ನನಗೆ ಅರ್ಜಿ ಬಂದಿತ್ತು ಸರ್ಕಾರದಿಂದ. ಅರ್ಜಿ 11ಕ್ಕೆ ಕ್ರಯಕ್ಕೆ ಅರ್ಜಿ ಬಂದಿತ್ತು. ನಾನು ನೋಟಿಸ್ ಸರ್ವ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆ ನಂಬರಲ್ಲಿರೋದಕ್ಕೆ ಕಾಲ್ ಮಾಡ್ಕೊಂಡು ಹೋಗಿದ್ದೆ. ಆಗ ಅಲ್ಲಿ ಅರ್ಜಿದಾರರು ಹಾಜರಿರಲಿಲ್ಲ. ಅವ್ರ ಪರವಾಗಿ ಯಾರೋ ಮಧ್ಯವರ್ತಿಯರು ಅರ್ಜಿ ಹಾಕಿದರು. ಅವರು ಅರ್ಜಿದಾರರು ಮತ್ತು ಕೊಂಡ್ಕೊಂಡವರು ಇಬ್ಬರು ಬರ್ತೀನಿ ಅಂತ ಹೇಳ್ಬಿಟ್ಟು ನನ್ನನ್ನು ಕರೆಸ್ಕೊಂಡ್ರು. ಅಲ್ಲಿ ಹೋದಾಗ ನೋಡಿದ್ರೆ ಅರ್ಜಿದಾರರು ಹಾಜರಿರಲಿಲ್ಲ. ಅವರು ಅಳತೆ ಮಾಡಬೇಕು ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಒತ್ತಡ ಮಾಡಿದ್ರು. ಅರ್ಜಿದಾರ ಇಲ್ದಂಗೆ ಕಾನೂನು ರೀತಿಯಾಗಿ ಅಳತೆ ಮಾಡೋಕ್ಕಾಗಲ್ಲ ಅಂಥೇಳಿ ಇದು ಮಾಡಿದ್ದಕ್ಕೆ ನನ್ನ ಮೇಲೆ ಹಲ್ಲೆ ಮಾಡಿದ್ರು. ನಮ್ಮ ಸರ್ಕಾರದ ಕೆಲಸಕ್ಕೆ ಅವರು ಅಡ್ಡಿ ಮಾಡ್ತಾಯಿದ್ದಾರೆ. ಅಡ್ಡಿ ಮಾಡಿ ಹಲ್ಲೆ ಮಾಡಿ ನನಗೆ ಫುಲ್ ಬೆದರಿಕೆನ ಕೊಡ್ತಾಯಿದ್ದಾರೆ. ನೋಟಿಸ್ ಕೊಡೋಕ್ಕಂತಲೇ ಹೋಗಿದ್ದೆ ಸರ್. ನೋಟಿಸ್ ಕೊಡ್ತೀನಿ ಬನ್ನಿ, ನೋಟಿಸ್ ಕೊಡ್ತೀನಿ ಅಂತ ಹೇಳಿ ಹೋಗಿದ್ದಾಗ ಅರ್ಜಿದಾರನೆಲ್ಲ ಇಲ್ಲೇ ಕರ್ಸ್ಕೊತೀನಿ. ನಾನು ಜಮೀನು ಹತ್ರಕ್ಕೆ ಕರ್ಸ್ಕೊಂಡು ಅಲ್ಲೇ ಸೈನ್ ಹಾಕ್ಸ್ತೀನಿ ಅಂತೇಳಿ ಕರ್ಸ್ಕೊಂಡು ಅವರು ಈ ರೀತಿ ಮಾಡಿದ್ದಾರೆ ಸರ್. ಸರಿ, ಎಷ್ಟು ಜನ ಹೊಡೆದೆ ಸರ್? ಒಬ್ಬರು ಅಕ್ರಂ ಪಾಷಾ ಅಂತ. ಏನಿಂದ ಹೊಡೆದು ಸರ್? ಅವರು ಕೈಯಲ್ಲೇ ಸರ್, ಇಲ್ಲಿ ಗಂಟ್ಲಿಗೆ ಜ್ವರ ಗುದ್ದಿ ಎಳೆದಾಡಿ ನಾನು ಅನ್ಕಾನ್ಷಿಯಸ್ ಆಗೋಗಿದ್ದೆ. ಮತ್ತು ಅಲ್ಲಿಂದ ಬಂದರೆ ಸಾಕು ಅಂತೇಳಿ ನಾನು ಅಲ್ಲಿಂದ ತಪ್ಪಿಸ್ಕೊಂಡು ಬಂದು ಮತ್ತು ಇಲ್ಲೇ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿರೋ ಸರ್. ಸರ್, ನೀವು ಎಷ್ಟು ಜನ ಹೋಗಿದ್ರಿ ಸರ್? ನಾವು ಇಬ್ಬರು ಹೋಗಿದ್ರಿ ಸರ್. ನಾನು ಹಿಂಗೆ ಬಂದಮೇಲೆ ನಮ್ಮ ಸಹಪಾಠಿ ಇನ್ನೊಬ್ಬರು ಇದ್ದರು ನಮ್ಮ ಜೊತೆಗೆ ಅಸಿಸ್ಟೆಂಟು. ಅವ್ರನ್ನೂ ಅಲ್ಲೇ ಲಾಕ್ ಮಾಡಿಕೊಂಡು ಅವ್ರಿಗೂ ಕೊಲೆ ಬೆದರಿಕೆ ಇದು ಮಾಡ್ಕೊಂಡು ಅಲ್ಲೇ ತುಂಬ ಅವಶ್ಯಕ ಶಬ್ದದಿಂದ ತುಂಬ ಕೆಟ್ಟದಾಗೆ ಎಲ್ಲ ಬೈದು ಎಲ್ಲ ಇದು ಮಾಡಿದ್ದಾರೆ ಸರ್ ಅವರು. ಇದು ಮುಳಬಾಗಿಲೂರು ರೂರಲ್ಲೇ ಶ್ರೀನಿವಾಸಪುರ ರೋಡಲ್ಲೇ. ಶ್ರೀನಿವಾಸಪುರ ರೋಡ್ 377 ಸರ್ವೆ ನಂಬರ್. ಚಂದ್ರಶೇಖರ್ ಜೊತೆ ಹೋಗಿದ್ದಾರಲ್ಲ, ಅವ್ರ ಹೆಸರು ನಾಗರಾಜ್ ಅಂತ. ಈ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ಭೂಮಾಪನ ಕಚೇರಿ ಸಿಬ್ಬಂದಿ ಪರವಾನಗಿ ಭೂಮಾಪಕರಾಗಿರ್ತಕ್ಕಂಥ ಚಂದ್ರಶೇಖರ್ ಅವರು ಅಳತೆ ನಿಮಿತ್ತ ಮುಳಬಾಗಿಲು ಟೌನ್ ಸರ್ವೆ ನಂಬರ್ಗೆ 11 ನಕ್ಷೆ ಅಳತೆಗಾಗಿ ಹೋದಾಗ ಅಳತೆಯಲ್ಲಿ ಸ್ವಲ್ಪ ಬಂದಿರತಕ್ಕಂಥ ವ್ಯಕ್ತಿಗಳು ತಕರಾರು ಮಾಡಿರ್ತಾರೆ. ಆ ಅರ್ಜಿಯಲ್ಲಿ ಸಾಮಾನ್ಯವಾಗಿ ಒಂದು ದೂರವಾಣಿ ಸಂಖ್ಯೆ ಇರುತ್ತೆ. ಆ ದೂರವಾಣಿ ಸಂಖ್ಯೆ ಅರ್ಜಿದಾರದ ಎಂಬುದು ಕನ್ಕ್ಲೂಷನ್ ತಗೊಳ್ಳೋಕೆ ಹೋದಾಗ ಅರ್ಜಿದಾರದಲ್ಲದೆ ಯಾರು ಇವ್ರನ್ನ ಕರ್ಕೊಂಡೋಗಿ ಹಲ್ಲೆ ಮಾಡಿದ್ರು ಅವ್ರದ್ದಾಗಿದ್ದು. ಜಾಗಕ್ಕೆ ಕರ್ಕೊಂಡೋಗಿ ಅಳತೆ ಮಾಡಿಸೋ ಸಂದರ್ಭದಲ್ಲಿ ನಮ್ಮ ಭೂಮಾಪಕರ ಮೇಲೆ ಅವ್ರು ಇಷ್ಟಾನುಸಾರ ಅಳತೆ ಮಾಡಲು ಪ್ರೆಷರ್ ಮಾಡಿದ್ದು. ಅದಕ್ಕೆ ನಿರಾಕರಿಸಿರ್ತಾರೆ. ನಾವು ಈ ವಿಚಾರ ಮಾಡಿದಾಗ ನಮ್ಮ ಭೂಮಾಪಕರು ನೋಟಿಸ್ ಮಾಡಲು ಹೋಗಿದ್ದೆ ಅಂತ ತಿಳಿಸಿರ್ತಾರೆ. ನೋಟಿಸ್ ಮಾಡಲು ತಿಳಿಸಿ ಬೇಡ ಅಳತೆನೇ ಮಾಡಿ ಅಂತ ಹೇಳಿ ಪ್ರೆಷರ್ ಮಾಡಿ ಹೆಚ್ಚು ಕಡಿಮೆ ಆದಾಗ ಅವ್ರ ಮೇಲೆ ನಮ್ಮ ಭೂಮಾಪಕರ ಮೇಲೆ ಅವ್ಯಾಚ್ಯ ಪದಗಳಿಂದ ನಿಂದಿಸಿ ಬೈದು ಹಲ್ಲೆ ಮಾಡಿರ್ತಾರೆ. ಆ ಭೂಮಾಪಕರಿಗೆ ದೈಹಿಕವಾಗಿ ಹೊಡೆದಿದ್ದ ಮೇಲೆ ಅವ್ರಿಗೆ ತುಂಬ ಹೆಚ್ಚು ಕಡಿಮೆ ಆಗಿ ಅವರು ಇದೇ ಮುಳಬಾಗಿಲು ಟೌನ್ ಸರ್ಕಾರಿ ಆಸ್ಪತ್ರೆಯಲ್ಲಿ ICUಯಲ್ಲಿ ಚಿಕಿತ್ಸೆ ಪಡಿತಾ ಇರ್ತಾರೆ.
ಡಾಕ್ಟ್ರುಗಳು ಬಂದು ನೋಡ್ಕೊಂಡು ಹೋಗಿದ್ದಾರೆ. ನಿನ್ನೆ ಆರಕ್ಷಕ ಠಾಣೆ ಅವರು ಕೂಡ ಬಂದು ಸ್ಟೇಟ್ಮೆಂಟ್ಸ್ ಎಲ್ಲ ಮಾಡಿ ಪೊಲೀಸ್ ಡಿಪಾರ್ಟ್ಮೆಂಟ್ ಹೋಗಿದ್ದಾರೆ. ಮುಂದ್ಗಡೆ ಏನೇನು ಯಾವ ಥರ ವಿಚಾರಗಳನ್ನು ಮಾಡಬೇಕು ಅನ್ನೋದು ಮೇಲ್ಪಟ್ಟ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಆಗಿರ್ತಕ್ಕಂಥ ಘಟನೆ ಮೇಲೆ ವಿಷಾದ ವ್ಯಕ್ತಪಡಿಸ್ತಾ ಈ ಪರವಾನಗಿ ಭೂಮಾಪಕರ ಮೇಲೆ ಈ ನಡುವೆ ಹಲ್ಲೆ ಮಾಡೋದು ಸಹಜ ಸ್ಥಿತಿಗೆ ರಾಜ್ಯಾದ್ಯಂತ ಬರ್ತಾ ಇದೆ. ಇದನ್ನು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಪರವಾನಗಿ ಭೂಮಾಪಕರಾಗಿರ್ತಕ್ಕಂಥ ಅವ್ರಿಗೆ ಇಲಾಖೆಯಲ್ಲಿ ಯಾವುದೇ ರೀತಿಯಾದ ಜೀವ ಭದ್ರತೆ ಸೇವಾ ಭದ್ರತೆ ಇಲ್ಲದೇ ಇರೋರು ಕೂಡ ನಮಗೆ ತುಂಬ ದುಃಖಕರವಾದ ಸಂಗತಿ. ಇದರ ಬಗ್ಗೆ ಮೇಲಧಿಕಾರಿಗಳ ಗಮನಕ್ಕೆ ತಂದು ನಮಗೆ ಸೂಕ್ತವಾದ ಒಂದು ರಕ್ಷಣೆಯನ್ನು ಕೊಡಿಸ್ಕೊಡೋದಕ್ಕೇನು ಪ್ರಾರ್ಥನೆ ಮಾಡೋದರಲ್ಲಿ ಮುಂದಾಗಬೇಕು ಅಂತ ನಾವೆಲ್ಲ ಒಗ್ಗಟ್ಟಾಗಿ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಹಾಗೂ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಮಗೆ ಸೂಕ್ತವಾದ ನ್ಯಾಯ ಸಿಗೋವರೆಗೂ ಹೋರಾಟ ಮಾಡೇ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ತಮಗೆ ತಿಳಿಸಲು ಇಚ್ಛೆ ಪಡ್ತೀನಿ. ಯಾವ ಊರಲ್ಲಿ ಘಟನೆ ಆಗಿರೋದು ಸರ್ ಇದು? ಮುಳಬಾಗಿಲು ಟೌನ್ ಸರ್ವೆ ನಂಬರ್ ಅನ್ಸುತ್ತೆ. ಎಷ್ಟಪ್ಪ ಹೇಳಿ ಸೋಮಶೇಖರ್ ಹೇಳಿ. ಮುಳಬಾಗಿಲು ಟೌನು ರೂರಲ್ ಗ್ರಾಮಾಂತರದಲ್ಲಿ ನಂಬರ್ 477/17 ಅಲ್ಲಿ 24 ಗಂಟೆಗೆ ಲೆವೆನಿ ಸ್ಕೆಚ್ಗೆ ಕಟ್ಟಿರ್ತಾರೆ. ಅದರ ಪೈಕಿನಲ್ಲಿ ಏನು ಲೆವೆನಿ ಅರ್ಜಿನಲ್ಲಿ ಏನು ಸರ್ವೆ ನಂಬರ್ ಇರ್ತಿರ್ತೈತೆ ಫೋನ್ ನಂಬರು, ಅದು ಕರೆ ಮಾಡಿದಾಗ ಸ್ಥಳದಲ್ಲಿದ್ದೀವಿ ಅರ್ಜಿದಾರ ಮತ್ತು ಕ್ರಯದಾರರು ಅಂತಲೇ ಕರೆಸ್ಕೊಂಡಿರ್ತಾರೆ. ಈಗ ಅಲ್ಲಿ ಸ್ಥಳದಕ್ಕೆ ಹೋದಾಗ ಸರ್ವೇಯರು ಅರ್ಜಿದಾರರು ಮತ್ತು ಕ್ರಯದಾರರನ್ನು ವಿಚಾರಣೆ ಮಾಡಿದ್ದಾಗ ಅವರು ಬರ್ತಾ ಇದ್ದಾರೆ, ಕ್ರಯದಾರ ಪರವಾಗಿ ಒಬ್ಬರು ಬಂದಿದ್ದಾರೆ ಅಂತ ತೋರಿಸಿ ಅಳತೆ ಮಾಡಿಸಿರ್ತಾರೆ. ಅಳತೆ ಸಂದರ್ಭದಲ್ಲಿ ಹಲ್ಲೆ ಮಾಡಿರ್ತಾರೆ. ಇವಾಗ ಅವರು ಐ ಸಿ ಯಲ್ಲಿ ಇದ್ದಾರಾ? ಐಸಿಯಲ್ಲಿ ಯಾವಾಗ ಆಗಿರೋದು ಈ ಘಟನೆ? ಮಧ್ಯಾಹ್ನ 3:30 ಮೇಲ್ಪಟ್ಟ